ನಮಸ್ಕಾರ, ನಾನು ಶಿಶಿರಾ ಮತ್ತು ನವನೀತ್. ಇವತ್ತು ನಾವು ಉಗಾಂಡದ ಕ್ಯಾಪಿಟಲ್ ಸಿಟಿ ಕಂಪಾಲದಿಂದ ಎಂಟೇಬೆ ಅಂತ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಎಂಟೇಬೆ ಇದು ಕೋಸ್ಟಲ್ ಟೌನು ಉಗಾಂಡದಲ್ಲಿ. ಇಲ್ಲಿ ಒಂದು ಯುನೀಕ್ ಆಗಿರೋ ಬೀಚ್ ಇದೆಯಂತೆ, ಏರೋ ಬೀಚ್ ಅಂತ. ಅದು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಾವಿಲ್ಲಿ ಲೇಕ್ ವಿಕ್ಟೋರಿಯಾನಲ್ಲಿ ಇದೀವಲ್ವಾ, ಇದು ಆಫ್ರಿಕಾನಲ್ಲೇ ಅತಿ ದೊಡ್ಡ ಲೇಕ್ ಅಂತ ಹೇಳ್ತಾರೆ. ಮೋಸ್ಟ್ಲಿ ವರ್ಲ್ಡ್ ಅಲ್ಲಿ ಕೂಡ ಇದು ಸೆಕೆಂಡ್ ಲಾರ್ಜೆಸ್ಟ್ ಇನ್ಲ್ಯಾಂಡ್ ಲೇಕ್ ವಿತ್ ಫ್ರೆಶ್ ವಾಟರ್ ಅಂತ ಹೇಳ್ತಾರೆ. ಆ್ಯಂಡ್ ಈ ಎಲ್ಲ ನೀರು ಫ್ರೆಶ್ ವಾಟರು, ಅಂದರೆ ಇಲ್ಲಿ ಮಳೆಯಿಂದ ಮತ್ತು ಅಂಡರ್ಗ್ರೌಂಡ್ ಸ್ಪ್ರಿಂಗ್ಸಿಂದ ನೀರು ಸೇರಿಕೊಂಡು ಇಲ್ಲಿ ಲೇಕ್ ಈ ಥರ ಫಾರ್ಮ್ ಆಗಿರೋದು. ಮುಂಚೆ ಆ್ಯಕ್ಚುಲಿ ಇನ್ನೂ ಡೆಪ್ತ್ ಕಡಿಮೆ ಇತ್ತಂತೆ. ಈ ಕೋವಿಡ್ ಆದಮೇಲೆ ಆಲ್ಮೋಸ್ಟ್ 4-5 ಮೀಟರ್ಸ್ ಮೇಲೆ ಬಂದುಬಿಟ್ಟಿದೆಯಂತೆ ನೀರು. ಆ್ಯಂಡ್ ನಿಮಗೆ ಕಾಣಿಸ್ತಾ ಇರೋಂಗೆ ಎಲ್ಲ ಒಡೆದೋಗಿದೆ. ಬಟ್ ಲೇಕ್ ಮಾತ್ರ ತುಂಬಾ ದೊಡ್ಡದು, ತುಂಬಾ ಫಿಶ್ ಇದೆ, ಆ್ಯನಿಮಲ್ಸ್ ಇದೆ, ಬರ್ಡ್ಸ್ ಇದೆ. ಆ್ಯಂಡ್ ತುಂಬ ಜನ ಬರ್ತಾರೆ ಇಲ್ಲಿ. ನಾವು ಕೆನ್ಯಾನಲ್ಲಿ ಕೂಡ ಕಿಸುಮು ಅಂತ ಒಂದು ಸಿಟಿಗೆ ಹೋಗಿದ್ವಿ, ಅಲ್ಲಿ ನೋಡಿದ್ವಿ ಈ ಸೇಮ್ ಲೇಕ್ನ. ಈ ವಿಕ್ಟೋರಿಯಾ ಲೇಕ್ನ ಆ್ಯಕ್ಚುಲಿ ಮಲ್ಟಿಪಲ್ ಕಂಟ್ರಿ ಶೇರ್ ಮಾಡುತ್ತೆ. ಕೆನ್ಯಾ, ಟ್ಯಾನ್ಝೇನಿಯಾ, ಯುಗಾಂಡ. ಇಲ್ಲಿ ಸಿಗೋ ನೀರು ತುಂಬಾ ಯೂಸ್ಫುಲ್ಲು. ಎಲ್ಲ ದೇಶಗಳಿಗೂ ಕುಡಿಯೋಕ್ಕೆ ಮತ್ತು ಡೈಲಿ ಯೂಸ್ಗೆ, ಸ್ನಾನಕ್ಕೆ, ಎಲ್ಲ ಇಂಡಸ್ಟ್ರಿಯಲ್ ಎಲ್ಲದಕ್ಕೂ ಈ ನೀರೇ ಯೂಸ್ ಮಾಡೋದು ಇವರು. ಆ್ಯಂಡ್ ನಿಮಗೆ ಕಾಣಿಸ್ತಾ ಇರೋ ಹಂಗೆ ಇದೆಲ್ಲ ಬೀಚ್ ಏನಿದೆಯೋ, ಈ ಬೀಚ್ನೆಲ್ಲ ಇವರು ಸ್ಯಾಂಡ್ ತಂದು ಹಾಕ್ತಾರೆ. ಅಂದರೆ ಮಣ್ಣನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿ ಹಾಕ್ತಾರೆ. ಆ್ಯಂಡ್ ಈ ಮಣ್ಣು ಕೆಲವು ವಾರಗಳಲ್ಲಿ, ಕೆಲವು ತಿಂಗಳಲ್ಲಿ ಪೂರ್ತಿ ಹೊಟ್ಟೋಗುತ್ತೆ, ಮತ್ತೆ ತೊಗೊಂಬಂದು ಹಾಕ್ತಾರೆ. ಆ್ಯಕ್ಚುಲಿ ನೀವು ಆ ಕಡೆ ಎಲ್ಲ ಹೋದರೆ ಅಲ್ಲಿ ತುಂಬಾ ವೈಟ್ ಸ್ಯಾಂಡ್ ಬೀಚಸ್ ಕೂಡ ಇದೆಯಂತೆ. ಸೊ ನೀವು ಆರ್ಡಿನರಿ ಬೀಚಿಗೆ ಬಂದರೆ ಈ ಥರ ಮಣ್ಣಿರುತ್ತೆ. ಬಟ್ ನೀವು ಪ್ರೀಮಿಯಂ ಬೀಚಸ್ಗೆ ಆ ಕಡೆ ಇರೋದು ಹೋದರೆ ಅಲ್ಲಿ ವೈಟ್ ಸ್ಯಾಂಡ್ ಕೂಡ ಸಿಗುತ್ತೆ. ಅಲ್ಲಿ ಯಾರಿದ್ದಾರೆ ನೋಡಿ, ಗಾಂಧಿ ತಾತ. ಈ ಬೀಚ್ ಏರೋ ಬೀಚ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಇಲ್ಲಿ ಏರೋಪ್ಲೇನ್ಸ್ ಕಾಣಿಸ್ತಿದೆ ನೋಡಿ, ಇಲ್ಲೊಂದಿದೆ, ಅಲ್ಲೊಂದಿದೆ. ಯಾವುದೋ ಒಂದು ಪ್ಲೇನ್ ಹೈಜಾಕ್ ಆಗಿ ಇಲ್ಲಿಗೆ ಬಂದಿತ್ತಂತೆ, ಅದರಿಂದ ಈ ಬೀಚ್ ಹೆಸರು ಏರೋ ಬೀಚ್ ಅಂತ ಕರೀತಾರೆ. ಎಷ್ಟೊಂದು ಏರೋಪ್ಲೇನ್ಸ್ ಇದೆ ಇಲ್ಲಿ. ಇಲ್ಲಿ ಬೀಚ್ ಮೇಲೆ ಎಷ್ಟೊಂದು ಏರೋಪ್ಲೇನ್ಸ್ನ ತಂದಿಟ್ಟಿದ್ರು. ಎಲ್ಲ ಮುರಿದೋಗಿರೋದು, ಹಳೇದು, ವರ್ಕ್ ಆಗ್ದಲೇ ಇರೋಂಥದ್ದು ಎಲ್ಲ ಏರೋಪ್ಲೇನ್ಸು ತಂದು ಇಲ್ಲಿ ಹಾಕಿದ್ದಾರೆ. ಅದರಿಂದನೇ ಇದ್ರ ಹೆಸರು ಏರೋ ಬೀಚ್ ಅಂತ ಬಂದಿರೋದು. ಅಲ್ಲಿ ಒಂದು ದೊಡ್ಡ ಏರ್ಪ್ಲೇನ್ ಇತ್ತು, ಬ್ರಿಟಿಷ್ ಏರ್ ರೂಟ್ಸ್ ಅಂತ. ಈ ಏರೋಪ್ಲೇನ್ ಒಳಗಡೆ ಹೋಗ್ಬೋದಿತ್ತು. ಬನ್ನಿ ಹತ್ತನ ಹೆಂಗಿರುತ್ತೆ ನೋಡೋಣ ಈ ಏರೋಪ್ಲೇನ್ ಒಳಗಡೆ. ನೋಡಿ ಏರೋಪ್ಲೇನ್ ಒಳಗಡೆ ಹಿಂಗಿದೆ, ಎಲ್ಲ ಕಿತ್ತೋಗಿದೆ, ರೂಫ್ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿದೆ, ಕಿಟಕಿಲಿ ಯಾವುದು ಗ್ಲಾಸ್ ಇಲ್ಲ. ಇಲ್ಲಿ ಓಡಾಡ್ಬೋದಿತ್ತು. ಇಲ್ಲಿ ಪೈಲಟ್ಸ್ ಯೂಸ್ ಮಾಡೋದು ನಟ್ಸು, ಬೋಲ್ಟ್ಸು, ಲಿವರ್ಸ್ ಎಲ್ಲ ಇತ್ತು ಇಲ್ಲಿ. ನಾನಂತೂ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಏರೋಪ್ಲೇನ್ ಒಳಗಡೆ ಹೋಗ್ತೀನಿ ಅಂತ. ತುಂಬ ಚೆನ್ನಾಗಿತ್ತು.
ಎಂಟೆಬೆ ನೋಡಿತಾಯಿತು, ಏರೋ ಬೀಚ್ ಎಕ್ಸ್ಪ್ಲೋರ್ ಮಾಡಿತಾಯಿತು, ಸನ್ಸೆಟ್ ನೋಡಿ ಇವಾಗ ವಾಪಸ್ಸು ಕಂಪಾಲ ಸಿಟಿಗೆ ಹೋಗ್ತಾ ಇದ್ದೀವಿ. ಎಂಟೆಬೆಯಿಂದ ಕಂಪಾಲ ಸಿಟಿಗೆ ಒಂದು ಎಕ್ಸ್ಪ್ರೆಸ್ ಹೈವೇ ಇದೆ. ವಿತಿನ್ 1 ಅವರ್ ರೀಚ್ ಆಗ್ಬಿಟ್ವಿ ನಾವು. ಮನೆಗೆ ಹೋಗೋ ಅಷ್ಟರಲ್ಲಿ ಹೊಟ್ಟೆ ಹಸಿತಿತ್ತು. ಅಲ್ಲೇ ಒಂದು ಚಾಟ್ಸ್ ಗಾಡಿ ಕಾಣಿಸ್ತು ನಮಗೆ. ಸೊ ಅಲ್ಲಿ ನಿಲ್ಲಿಸಿ ಪಾನಿಪುರಿ, ಮಸಾಲೆ ಪೂರಿ, ದಹಿ ಪೂರಿ ಎಲ್ಲ ತಿಂದ್ಬಿಟ್ವಿ. ಸೇಮ್ ಇಂಡಿಯಾದಲ್ಲಿ ಮಾಡಿದ ಥರನೇ ಇತ್ತು, ರುಚಿಯಾಗಿತ್ತು. ಎಷ್ಟೊಂದು ದಿನ ಆಗಿತ್ತು ಚಾಟ್ಸ್ ತಿಂದು. ಫುಲ್ಲು ತಿಂದು ಮಜಾ ಮಾಡಿ ಆಮೇಲೆ ಮನೆಗೆ ಹೋದ್ವಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಾಮೆಂಟಲ್ಲಿ ಹೇಳಿ ಏನು ಇಷ್ಟ ಆಯಿತು ನಿಮಗೆ ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.